ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನ ತಗೋ, ಸ್ಪೆಷಲ್ ಫಿಲ್ಟರ್ ಕಾಫಿ. ತಲೆನೋವೆಲ್ಲ ಓಡಾಡ್ಬಿಡ್ಬೇಕು. ಅಕ್ಕ. ಓ ಸುಧಾ, ಬಾಮ್ಮ ಬಾ, ಕೂತ್ಕೋ. ಪರವಾಗಿಲ್ಲ ಪರವಾಗಿಲ್ಲ, ಸಂಕೋಚ ಪಟ್ಕೋಬೇಡ, ಕೂತ್ಕೊಮ್ಮ. ಪರವಾಗಿಲ್ಲ ಅಣ್ಣ. ಏನೋ ಬರೋದಕ್ಕೆ ಹೇಳಿದ್ರಿ? ಏನಿಲ್ಲಮ್ಮ, ವಿಷಯ ಇಷ್ಟೇ. ಈ ನಡುವೆ ಮನೇಲಿ ಕೆಲಸ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಒಬ್ಳ ಕೈಲೇ ಮ್ಯಾನೇಜ್ ಮಾಡಕ್ ಕಷ್ಟ ಆಗ್ತಾ ಇದೆ. ಆದ್ರೂ ಮಾಡ್ಲೇಬೇಕಲ್ಲ, ಒದ್ದಾಡ್ಕೊಂಡೇನೋ ಮಾಡ್ತಾ ಇದ್ದಾಳೆ. ಈಗ ಹುಷಾರ್ ಬೇರೆ ಇಲ್ಲ ನೋಡು, ಅದಕ್ಕೆ ಯಾರಾದ್ರೂ ಸಹಾಯಕ್ಕೆ ಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಿನ್ನ ಬರಕ್ ಹೇಳಿದ್ವಿ. ಈ ಮನೇಲಿ ನಿನ್ ಕೆಲಸ ಮಾಡಕ್ ಒಪ್ಪಿಗೆನೇನಮ್ಮ? ಅಲ್ಲ, ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನೋಡು, ಈಗ ನೀನು ಎಲ್ಲೆಲ್ಲಿ ಹೋಗ್ತಾ ಇದೆಯೋ ಕೆಲಸಕ್ಕೆ, ಅಲ್ಲಿಗೂ ಹೋಗೋದು ಬೇಡಮ್ಮ. ಅಲ್ಲಿ ಎಷ್ಟು ಕೊಡ್ತಿದ್ರು ಅದಕ್ಕಿಂತ ಜಾಸ್ತಿ ಸಂಬಳ ನಾನು ನಿನಗೆ ಕೊಡ್ತೀನಿ. ಆಗ ನಿನಗೆ ಅಲ್ಲಿ ಇಲ್ಲಿ ಓಡಾಡೋದು ತಪ್ಪುತ್ತೆ, ಕೆಲಸನೂ ಕಡಿಮೆ ಆಗುತ್ತೆ, ಸಂಬಳದಲ್ಲೂ ಉಳಿತಾಯ ಮಾಡ್ಬೋದು. ಆಗ ನೀನು, ಅಮ್ಮ, ಮಗು ಎಲ್ಲರೂ ತುಂಬಾ ಚೆನ್ನಾಗಿರ್ಬೋದಮ್ಮ. ಅದಕ್ಕೆ ಇದೊಂದು ಕಡೆ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ಬಿಡು, ಆಯ್ತಾ? ನೋಡು, ಇಂಥ ಆಫರ್ ಯಾರು ಕೊಡಲ್ಲ, ಬಂಪರ್ ಆಫರು. ದೂಸರ ಮಾತಾಡದೆ ಹೂ ಅಂತ ಒಪ್ಕೊಂಬಿಡು. ಹೂ ಅನ್ನಮ್ಮ. ಅದು ಅದು ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಸಂಬಳ ಎಷ್ಟು ಕೊಡ್ಬೇಕು ಹೇಳಮ್ಮ. ಅಲ್ಲ, ನೀನು ಬಾಯಿ ಬಿಟ್ಟು ಸಂಬಳ ಎಷ್ಟು ಬೇಕು ಅಂತ ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ಎಷ್ಟು ಬೇಕು ಹೇಳು. ಅದು ಅಣ್ಣ, ನೀವ್ ಈ ತರ ದಿಢೀರ್ ಅಂತ ಕರೆದು ಈ ತರ ಕೇಳಿದ್ರೆ ನನಗೆ ಕೇಳೋದಕ್ ಮುಜುಗರ ಆಗುತ್ತೆ. ಆನಂದ್ ಪಾಪ ತುಂಬಾ ಸಂಕೋಚ ಪಡ್ತಿದ್ದಾಳೆ. ನೀನೇ ಒಂದು ಅಮೌಂಟ್ ಅಂತ ಸ್ಯಾಲ್ರಿ ಫಿಕ್ಸ್ ಮಾಡ್ಬಿಡು. ನೀನು ಹೇಳ್ತಾ ಇರೋದು ಕರೆಕ್ಟೇ, ಅದೇ ಬೆಸ್ಟ್. ನೋಡಮ್ಮ, ನನ್ನ ಮನಸ್ಸಲ್ಲಿ ಒಂದು ಅಮೌಂಟ್ ಅನ್ಕೊಂಡಿದ್ದೀನಿ, ಅದನ್ನ ಹೇಳ್ಬಿಡ್ತೀನಿ ಕೇಳು. ತಿಂಗಳ ಚೆಲ್ದಂಗೆ ಕೇಳು, ಅದನ್ನು ಕೊಡ್ತೀವಿ. ಅಯ್ಯಯ್ಯೋ ಬೇಡ ಅಣ್ಣ, ನೀವ್ ಇವಾಗ ಕೊಡ್ತಿರೋದನ್ನೇ ನನಗೆ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಇನ್ನೂ ಏನಾದ್ರೂ ಬೇಕಾ ಅಂತ ಕೇಳಿ ನನಗೆ ಮುಜುಗರ ಮಾಡ್ತಿದ್ದೀರಾ. ಸರಿ ಸರಿ. ಆಮೇಲೆ ಸುಧಾ, ಸಾಧ್ಯ ಆದ್ರೆ ನಾಳೆಯಿಂದಾನೆ ಕೆಲ್ಸಕ್ಕೆ ಬಂದ್ಬಿಡಮ್ಮ. ಆಮೇಲೆ ಇವತ್ತು ಹೋಗ್ತಾ ನೀನ್ ಯಾರ ಮನೆ ಕೆಲಸ ಮಾಡ್ತಿದ್ಯೋ ಅವ್ರಿಗೆಲ್ರಿಗೂ ರಾಜೀನಾಮೆ ಲೆಟರ್ ಕೊಟ್ಬಿಡು, ನಾಳೆಯಿಂದ ಬರಲ್ಲ ಅಂತ. ಅವ್ರು ಬೇರೆಯವ್ರನ್ನಾದ್ರೂ ನೋಡ್ಕೊಳ್ಳಿ. ಸರಿ ಅಣ್ಣ, ಹಾಗೆ ಮಾಡ್ತೀನಿ. ಬರ್ತೀನಣ್ಣ, ಬರ್ತೀನಕ್ಕ. ಆಯ್ತು, ಹೊರಡ್ಬಮ್ಮ. ಸುಧಾ, ಒಂದ್ ನಿಮಿಷ. ಯಾಕೆ? ಏನಾನಂದ್ ನೀನು ಕಾಫಿನೂ ಕೊಡದೆ ಹಾಗೆ ಕಳಿಸ್ತಿದ್ಯಲ್ಲ? ಹೌದಲ್ವಾ, ನಂಗೆ ಗೊತ್ತಾಗ್ಲಿಲ್ಲ. ಒಂದ್ ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಅಣ್ಣ, ಬೇಡ ಬೇಡ, ಕೆಲ್ಸಕ್ಕೆ ಹೊತ್ತಾಯ್ತು. ಹೇಗೂ ನಾಳೆಯಿಂದ ನಾನು ಇಲ್ಲೇ ಕೆಲಸ ಮಾಡ್ತೀನಲ್ವಾ, ನಿಮ್ಗೂ ಕಾಫಿ ಮಾಡಿಕೊಟ್ಟು ನಾನು ಕುಡಿತೀನಿ. ಇದು ಮಾತು ಅಂತಂದ್ರೆ ಸರಿ ಅಮ್ಮ, ಹೊರಡ್ಬಾ, ಟೈಮ್ ಆಯ್ತು. ಬರ್ತೀನಿ. ಆಯ್ತಾಯ್ತು. ಸದ್ಯ ಒಪ್ಕೊಂಡ್ಲಲ್ಲ, ಈಗ ಸಮಾಧಾನ ಆಯ್ತು ನಂಗೆ. ಭೂಮಿಕಾ, ಆಕ್ಚುಲಿ ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಬೇಕಾಗಿತ್ತು. ಇದೇನಿದು ಪರ್ಮಿಷನ್ ಕೇಳೋ ತರ ಕೇಳ್ತಿದಿರಲ್ಲ? ಎಕ್ಸಾಕ್ಟ್ಲಿ. ಆಕ್ಚುಲಿ ನಾನು ಬಂದಿದ್ದು ಪರ್ಮಿಷನ್ ಕೇಳೋಣ ಅಂತಾನೆ. ಪರ್ಮಿಷನ್ ನನ್ನಿಂದ? ಅದೇನು ಗೊತ್ತಾ, ಇವತ್ತು ನಾವೆಲ್ಲರೂ ಸ್ವಲ್ಪ ಜಾಸ್ತಿನೇ ಖುಷಿಯಾಗಿದ್ದೀವಲ್ಲ, ಸೊ ಆ ಖುಷಿನ ಸೆಲೆಬ್ರೇಟ್ ಮಾಡೋಣ ಅಂತ. ಚಿಕ್ಕದಾಗಿ, ಲೈಟಾಗಿ
ಪಾರ್ಟಿ ಮಾಡ್ಬೋದಾ ಅಂತ. ಚೆನ್ನಾಗಿ ಕೇಳಿದ್ರಿ, ಮಾಡಿ ಪಾರ್ಟಿ ಮಾಡಿ. ನಿಮ್ಮ ಪಾರ್ಟಿ ನಿಮ್ಮ ಖುಷಿ. ಇನ್ಫ್ಯಾಕ್ಟ್ ನೀವು ನನ್ನನ್ನು ಇನ್ವೈಟ್ ಮಾಡಿದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ. ಯಾರೇ ನೀವು? ಏನ್ರಿ ಆಗ್ಬೇಕು ನಿಮ್ಗೆ? ಸರಿ ಇವರು ನನ್ನ ಸುಮ್ಮನೆ ಏನೇನೋ ಹೇಳ್ತಿದ್ದಾರೆ. ರೆಸ್ಪೆಕ್ಟೇ ಇಲ್ಲ, ಬರೀ ಡಿಸ್ರೆಸ್ಪೆಕ್ಟ್ ನನಗೆ. ಎಲ್ಲಿ ಹೋಗ್ತಿದ್ದೀರಾ? ಹನಿಮೂನ್ಗೆ ನಾವು ಲಂಡನ್ ಹೋಗ್ತಿದ್ದೀವಿ. ನೀವು ಬರ್ತೀರಾ? ಹಾಂ, ನಾನು ನಿಮ್ಗೆ ಕಂಪ್ನಿ ಕೊಡ್ತೀನಿ. ಅದು ಅಲ್ಲ ಗೌತಮರೇ, ನಾನು ಏನು ಹೇಳೋಕೆ ಬಂದೆ ಅಂದರೆ, ನೀವು ಡ್ರಿಂಕ್ಸ್ ಮಾಡಿ, ನಾನು ನಿಮ್ಮ ಜೊತೆ ಕೂತಿರ್ತೀನಿ. ನೀವು ಡ್ರಿಂಕ್ಸಲ್ಲಿ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಸೈಡಲ್ಲಿ ಸೈಡ್ ಡಿಶ್ ಇಟ್ಟಿರ್ತೀರಲ್ಲ, ನಾನು ಅದನ್ನು ತಿನ್ಕೊಂಡು ಎಂಜಾಯ್ ಮಾಡ್ತೀನಿ. ಆ ಕುರ್ಕುರಿ ಐಟಮ್ಸ್ ಇನ್ನೂ ನಂಗೆ ತುಂಬಾ ಇಷ್ಟ. ಅದನ್ನು ಮಂಚ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಅದು ಕೂಡ ಮಜಾನೇ ಬೇರೆ. ಆ್ಯಕ್ಚುಲಿ ಅದು ಸ್ವಲ್ಪ ಡೇಂಜರೇ. ಏನು ಡೇಂಜರು? ನೋಡ್ರಿ, ನಾನ್ ಡ್ರಿಂಕರ್ಸ್ ಜೊತೆ ಡ್ರಿಂಕರ್ಸ್ ಕೂತ್ಕೊಳ್ಳೋದು ಡೇಂಜರೇ. ಈಗ ನಾವು ಕುಡ್ದು ಮತ್ತಲ್ಲಿ ಜೋಶಲ್ಲಿ ಏನು ಫಿಲ್ಟ್ರ್ ಇಲ್ಲದೆ ಎಲ್ಲ ಹೊರಗಡೆ ಹಾಕ್ಬಿಡ್ತೀವಿ. ಮಾತಾಡಬಾರ್ದೆಲ್ಲ ಮಾತಾಡ್ಬಿಡ್ತೀವಿ, ಹೇಳ್ಬಾರ್ದೆಲ್ಲ ಹೇಳ್ಬಿಡ್ತೀವಿ. ನೀವು ಸೈಡಲ್ಲಿ ಸೈಡ್ ಇಷ್ಟು ತಿಂದ್ಕೊಂಡು ಹಾಗೆ ರೆಕಾರ್ಡ್ ಬಟನ್ ಒತ್ಬಿಟ್ಟು ಸೈಲೆಂಟಾಗಿ ಕೇಳಿಸ್ಕೊತಾ ಇರ್ತೀರ, ಮಜಾ ತಗೋತಾ ಇರ್ತೀರ, ನಮ್ಮನ್ನು ಹುರಿದುಂಬಿಸ್ತಾ ಇರ್ತೀರ. ನಾವು ನಾನ್ ಸೆನ್ಸ್ನ ನಾನ್ ಸ್ಟಾಪ್ ಮಾತಾಡೋ ಥರ ಮಾಡ್ತೀರಾ. ಒಟ್ಟಿನಲ್ಲಿ ನಮ್ಮನ್ನು ಎಲ್ಲರ ಮುಂದೆ ಜೋಕರ್ಗಳು ಮಾಡಿಬಿಡ್ತೀರಾ. ನನಗೆ ಅದೇ ಭಯ ಹಂಗಾಗ್ಬಿಟ್ರೆ ಅಂತ. ಗೌತಮ, ನೀವು ಹೇಳ್ತಿರೋದು ಸರಿನೇ, ನಾನಿಲ್ಲ ಅಂತ ಹೇಳಲ್ಲ. ಬಟ್ ನೀವೇನು ವರಿ ಮಾಡ್ಕೊಬೇಡಿ. ನಾನು ಏನು ಅಂದ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ನೀವು ಮಾತಾಡೋದೆಲ್ಲ ನೀವು ಮಾತಾಡ್ತಿಲ್ಲ, ಆ ಡ್ರಿಂಕ್ಸು ನಿಮ್ಮನ್ನು ಮಾತಾಡಿಸ್ತಿದೆ ಅಂತ ಅನ್ಕೋತೀನಿ. ಓಕೆ, ನಾನು ನಿಮ್ಮನ್ನು ನಂಬೋದಾ? ಸ್ಟಿಲ್ ಏನು ಬಟ್ ಸ್ಟಿಲ್ ಹಾಂ ನಂಬಬಹುದಾ? ಆಹಾ, ನಾನು ನಿಮ್ಮನ್ನು ನಂಬ್ತೀನಿ. ಹೇಳಿ. ಆಯಿತು, ನಂಬಿಕೆ ಇದೆ. ಹಾಂ, ಈಗ ಸೆಂಟೆನ್ಸ್ ಕರೆಕ್ಟ್ ಆಯ್ತು. ಗೌತಮ್ ಅವರೇ, ಏನು ಗೊತ್ತಾ ನೋಡಿ, ಪ್ರೀತ್ಸೋರ್ ಮುಂದೆ ನಾವು ಜೋಕರ್ಸ್ಗಳಾಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕಂದ್ರೆ ಅಲ್ಲಿ ಜಡ್ಜ್ಮೆಂಟ್ ಇರಲ್ಲ, ಅಲ್ಲಿ ಬರೀ ಪ್ರೀತಿ ಅಷ್ಟೇ ಇರುತ್ತೆ. ಪ್ರೀತ್ಸೋರ್ ಕಣ್ಣಿಗೆ ಈ ಓರೆ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ, ಅವ್ರು ತುಂಬಾನೇ ಚೆನ್ನಾಗಿ ಕಾಣ್ತಾರೆ. ಅಲ್ಲಿ ತಪ್ಪು ಅನ್ನೋದೇ ಇರೋದಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ನಾವು ಅವ್ರು ಹೇಗಿದ್ದಾರೆ ಹಾಗೆ ಒಪ್ಕೊಂಡಿರ್ತೀವಿ, ಅಷ್ಟೊಂದು ಹಚ್ಕೊಂಡಿರ್ತೀವಿ. ಸೊ ನೀವು ಡೋಂಟ್ ವರಿ ಮಾಡ್ಕೊಳ್ಳೇಬೇಡಿ. ನಾನು ನೀವೇನೇ ಮಾತಾಡಿದ್ರು ಏನೇ ಹೇಳಿದ್ರು ನಾನಂತೂ ನಿಮ್ಮನ್ನು ಜಡ್ಜ್ ಮಾಡೋದೇ ಇಲ್ಲ. ಯಾಕಂದ್ರೆ ನೀವೆಂಥ ಮುತ್ತು ಅಂತ ನನಗೀಗಾಗಲೇ ಗೊತ್ತಾಗ್ಬಿಟ್ಟಿದೆ. ನಾನು ಅದನ್ನು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡೋ ಅಗತ್ಯನೇ ಇಲ್ಲ. ಥ್ಯಾಂಕ್ ಯು ಭೂಮಿಕಾ, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದಕ್ಕೆ. ಕೊನೆ ತನಕ ಈ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ. ಬೇಡ ಬೇಡ ಬೇಡ, ನೀವು ಅಷ್ಟೊಂದು ಕಷ್ಟಪಡೋ ಅಗತ್ಯನೇ ಇಲ್ಲ ಗೌತಮರೇ, ನಿಜವಾಗ್ಲೂ. ಯಾಕಂದ್ರೆ ನನ್ಗೆ ಗೊತ್ತು ನೀವು ತುಂಬ ಒಳ್ಳೆ ವ್ಯಕ್ತಿ ಅಂತ. ತುಂಬಾನೇ ಒಳ್ಳೆಯವರು ನೀವು. ಈ ಹುಡ್ತಾನೆ ಒಳ್ಳೆಯವರು ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರಿದವರು ನೀವು. ಸಾಕ್ರಿ, ಜಾಸ್ತಿ ಹೋಳ್ಬೇಡಿ, ಪೂರಿ ಥರ ಊದ್ಕೊಂಡ್ಬಿಡ್ತೀನಿ ಆಮೇಲೆ ನಾನು. ಅದು ಚೆನ್ನಾಗೇ ಇರುತ್ತೆ. ತಕ್ಕೊಂಡಾಗ ಕೈ ತುಂಬ ಬರ್ತೀರ. ಪ್ರೋಗ್ರಾಮ್ ಚೇಂಜ್ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.